ಮಂಗಳೂರಿನ ಗರೋಡಿ ಬಳಿಯ ನಾಗೂರಿ ಏನಿದೆ ಆ ಜಾಗದಲ್ಲಿ ನಡೆದಿರುವಂತಹ ಅವಘಡ. ಪಕ್ಕದಲ್ಲಿ ಪೊಲೀಸ್ ಠಾಣೆ ಇದೆ, ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಘಟನೆ ನಡೆದಿದೆ. ಈ ಘಟನೆ ನಡೆದಂತ ಜಾಗ ಏನಿದೆ ಹೇಗಿದೆ ಮತ್ತು ಅದರ ಮುಂಭಾಗದ ದೃಶ್ಯಗಳನ್ನು ನಿಮಗೆ ನಾನು ತೋರಿಸ್ತಾ ಇರುವಂತದ್ದು. ಇದು ಒಟ್ಟು 4 ಬಾಡಿಗೆ ಮನೆಗಳನ್ನ ನೀವೇನು ಗಮನಿಸ್ತಾ ಇದ್ದೀರಾ. ಇಲ್ಲಿ ಬಾಡಿಗೆಗೆ ಬೇರೆ ಬೇರೆ ಕಡೆಯ ಕುಟುಂಬಗಳು, ಅಲ್ಲಿ ಬಿಹಾರದ ಒಂದು ಕುಟುಂಬ ವಾಸವಾಗಿದ್ರೆ, ಇಲ್ಲಿ ಸ್ಥಳೀಯ ಕೆಲವು ಬೇರೆ ಭಾಗದಿಂದ ಬಂದಂತಹ ಮಂಗಳೂರು ಭಾಗದವರೇ ಆದಂತಹ ಒಂದಷ್ಟು ಜನ ವಾಸವಾಗಿದ್ದಂತಹ ಜಾಗ. ಇಲ್ಲಿ ಈ ಒಂದು ಜಾಗ ಅಷ್ಟು ಇಳಿಜಾರಿನ ಪ್ರದೇಶ ಕೂಡ ಅಲ್ಲ ಮತ್ತು ಅಷ್ಟು ಅಪಾಯಕಾರಿಯಾಗಿ ಇಲ್ಲಿ ಕೆಳಭಾಗದಲ್ಲಿ ಅಂತದ್ದೇನೋ ಅಪಾಯಕಾರಿಯಾಗಿ ಕಾಣೋದಿಲ್ಲ. ಆದರೆ ಈ ಮನೆಯ ಹಿಂಭಾಗಗಳಲ್ಲಿ ಎತ್ತರಕ್ಕೆ ಬೇರೆ ಬೇರೆ ಮನೆಗಳಿದೆ. ಆ ಮನೆಗಳ ಸುತ್ತಮುತ್ತ ಒಂದಷ್ಟು ತಡೆಗೋಡೆಗಳನ್ನ ಕಟ್ಟಲಾಗಿರುವಂತದ್ದು. ಆ ತಡೆಗೋಡೆಗಳನ್ನ ಕಟ್ಟಿದಂತ ಪರಿಣಾಮವಾಗಿ ನೀರು ಏಕಾಏಕಿಯಾಗಿ ಒಳನುಗ್ಗುದಂತ ಸಂದರ್ಭದಲ್ಲಿ ಇಂತಹ ಪರಿಸ್ಥಿತಿ ಇಲ್ಲಿ ಉದ್ಭವಿಸಿರುವಂತದ್ದು. ನಾನೀಗ ಆ ಘಟನೆ ನಡೆದಂತ ಜಾಗದ ಒಳಭಾಗದ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತೀನಿ. ಪ್ರಮುಖವಾಗಿ ಇಲ್ಲಿ ನೀವು ಗಮನಿಸಬಹುದು, ಈ ಒಂದು ಮನೆಯಲ್ಲಿ ಅವರ ಕುಟುಂಬ ವಾಸವಾಗಿತ್ತು. ಈ ಮನೆಯ ದೃಶ್ಯಗಳನ್ನ ನೀವು ನೋಡ್ತಾ ಹೋದ್ರು ಕೂಡ ಅಷ್ಟೇ. ಅಂದ್ರೆ ಮೇಲಿನಿಂದ ಆ ಒಂದು ಕಲ್ಲು ಕುಸಿದಂತ ಪರಿಣಾಮವಾಗಿ, ಅಂದ್ರೆ ಆ ಗುಡ್ಡದ ರೀತಿಯಲ್ಲಿ ಕಾಂಕ್ರೀಟಿನ ಏನೋ ಇದನ್ನ ಕಟ್ಟಿದ್ರು, ಅದು ಕುಸಿದು ಬಿದ್ದಿದೆ. ಇಲ್ಲಿ ಬಹುಶಃ ಅವರು ಇಲ್ಲಿ ಮಲಗಿರುವಂತ ಸಾಧ್ಯತೆಗಳು ಕೂಡ ಇದೆ. ಮೇಲ್ಭಾಗದಲ್ಲಿ ಏನು ಕಾಟ್ ಇದೆ, ಬೆಡ್ ಇದೆ, ಅದರ ಮೇಲೆ ಮಲಗಿರುವ ಸಾಧ್ಯತೆ ಇದೆ. ಅದರ ಜೊತೆ ಕೆಳಗೆ ಕೂಡ ಮಲಗಿರುವಂತ ಸಾಧ್ಯತೆಗಳು ಇರುವಂತದ್ದು. ಅಂದ್ರೆ ಯಾವ ರೀತಿಯ ಹಾನಿಗೆ ಇದು ಒಳಗಾಗಿದೆ ಅನ್ನುವಂಥದ್ದು ನೋಡ್ತಾ ಹೋದ್ರೆ, ಮೇಲಿನ ಹಂಚಿಗೆ ಅಂದ್ರೆ ಆ ಮೇಲಿನ ತಡೆಗೋಡೆ ಕುಸಿದಂತ ಸಂದರ್ಭದಲ್ಲಿ, ಏಕಾಏಕಿಯಾಗಿ ಕುಸಿದಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಪರಿಚಯ ಇರೋದಿಲ್ಲ. ಅಂದ್ರೆ ಕಳೆದ ಬಾರಿ ಮಂಜನಾಡಿ ದುರಂತ ಕೂಡ ನಡೆದಂತದ್ದು ಇದೇ ರೀತಿಯಾಗಿ ತಡೆಗೋಡೆಗಳು ಸಾಮಾನ್ಯವಾಗಿ ನೀರು ತುಂಬಿದಾಗ ಕುಸಿಯುವಂತಹ ಘಟನೆಗಳು ನಡೆಯುತ್ತೆ. ಅಂದ್ರೆ ನಾವು ಒಳಭಾಗದಿಂದ, ಆ ಮನೆಯ ಒಳಭಾಗದಿಂದ ಅದರ ಸಿಚುವೇಶನ್ ಅನ್ನು ನೋಡ್ತಾ ಹೋದ್ರೆ, ಕಲ್ಲುಗಳು ಬಿದ್ದಿದೆ. ಅವರ ಅಡಿಗೆ ಕೋಣೆ ಆಗಿರ್ಬೋದು, ಅವರ ಬೇರೆ ಬೇರೆ ವಸ್ತುಗಳು, ಬಳಕೆ ಮಾಡ್ತಾ ಇದ್ದಂತ ವಸ್ತುಗಳಂದ್ರೆ ಒಂದೇ ಮಾಡನ್ನ ಬಳಸಿಕೊಂಡು, ಅಂದ್ರೆ ಒಂದೇ ಹಂಚಿನ ಮೇಲ್ಛಾವಣಿಯನ್ನು ಬಳಸಿಕೊಂಡು 4 ಮನೆಗಳಿಗೆ ಇಲ್ಲಿ ಬಾಡಿಗೆಗೆ ಅವಕಾಶಗಳನ್ನ ಮಾಡಿಕೊಡ್ಲಾಗಿತ್ತು. ಸಹಜವಾಗಿ ಈ ರೀತಿ ಕರಾವಳಿ ಭಾಗದಲ್ಲಿ ಈ ರೀತಿಯಾಗಿ ಪಶ್ಚಿಮ ಬಂಗಾಳ ಇರಬಹುದು, ಉತ್ತರ ಪ್ರದೇಶ ಇರಬಹುದು, ಬೇರೆ ಬೇರೆ ಭಾಗಗಳಿಂದ ಬರುವಂತಹ ಕಾರ್ಮಿಕರೇನಿರ್ತಾರೆ ಅವರಿಗೆ ಈ ರೀತಿಯಾದಂತಹ ವ್ಯವಸ್ಥೆಗಳನ್ನ ಅವರು ಮಾಡಿಕೊಡ್ತಾರೆ. ಒಟ್ಟು ಈ ಕಾರಣದಿಂದಾಗಿ, ಅಂದ್ರೆ ಮೇಲೆ ಒಂದು ತಡೆಗೋಡೆಯನ್ನ ಇಲ್ಲಿನ ಸ್ಥಳೀಯರು ಹೇಳುವಂತ ಮಾಹಿತಿ ಪ್ರಕಾರ ಕಳೆದ 10 ವರ್ಷಗಳ ಹಿಂದೆ ಈ ಒಂದು ತಡೆಗೋಡೆಯನ್ನ ಕಪ್ಪು ಕಲ್ಲಿನಿಂದ ಒಂದು ತಡೆಗೋಡೆಯನ್ನ ಕಟ್ಟಲಾಗಿತ್ತು ಅನ್ನುವಂಥದ್ದು. ಮೇಲ್ನೋಟಕ್ಕೆ ಅದು ಅಷ್ಟು ಅಪಾಯಕಾರಿಯಾಗಿ ಕಾಣದೇ ಇದ್ರೂ ಕೂಡ ಮೇಲ್ಭಾಗದಲ್ಲೂ ಕೂಡ ಒಂದಷ್ಟು ಮನೆಗಳಿವೆ. ಎತ್ತರದಲ್ಲಿ ನಿಮ್ಗೆ ಒಂದಷ್ಟು ಮನೆಗಳನ್ನ ಕೂಡ ಕಾಣಬಹುದು. ಸ್ವಲ್ಪ ಹೊರಗಡೆ ಹೋದ್ರೆ ಅಲ್ಲಿ ಅಂದ್ರೆ ಆ ಒಂದು ಮೇಲಿನ ದೃಶ್ಯಗಳು ನಮಗೆ ಹೇಗೆ ಆ ಸಿಚುವೇಶನ್ ಹೇಗಿದೆ ಅನ್ನುವಂಥದ್ದು ಒಂದು ಕ್ಲಾರಿಟಿ ಸಿಗುತ್ತೆ. ಇದು ಮನೆಯ ಒಳಭಾಗದ ದೃಶ್ಯ. ಆದ್ರೆ ಆ ಕೆಳಗಿನಿಂದ ನಾವು ಸ್ವಲ್ಪ ಬಂದ್ರೆ, ಅಂದ್ರೆ ಈ ಒಂದು ಮನೆಯ ಸುತ್ತಮುತ್ತಲಿನ ಪರಿಸರ ಹೇಗಿದೆ ಮತ್ತು ಸುತ್ತಮುತ್ತ ಮನೆಗೆ ಯಾವ ರೀತಿಯ ಹಾನಿಯಾಗುವಂತ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಗಮನಿಸ್ತೇವೆ. ಇಲ್ಲಿ ಮೇಲ್ಭಾಗದಲ್ಲೂ ಕೂಡ ಅಷ್ಟೇ ಈ ರೀತಿ ಗುಡ್ಡಗಳು ಇರುವಂತದ್ದು. ಒಟ್ಟು ಸದ್ಯಕ್ಕೆ ಇದು ಈಗ ಇರುವಂತ ಸಿಚುವೇಶನ್. ಸದ್ಯಕ್ಕೆ 3 ಜನರು ಮೃತಪಟ್ಟಿದ್ದಾರೆ. 3 ಜನರನ್ನ ರಕ್ಷಿಸುವಂತ ಕೆಲಸಗಳು ಕೂಡ ನಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ದುರಂತ ಸ್ಥಳದಿಂದ ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು ಏನಕ್ಕಾಗಿದೆ ಈ ಘಟನೆ ಅಂತ. ದುರಂತ ಸ್ಥಳವನ್ನ ಗಮನಿಸ್ತಾ ಇದ್ದೀರಿ. 3 ಮೃತಪಟ್ಟಿದ್ದಾರೆ. ಪರಿ ಎನ್ನುವಂತ ಮಗುವಿನ ಫೋಟೋವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಬಿಹಾರ ಮೂಲದ ಕುಟುಂಬ ಇಲ್ಲಿ ಫರ್ನಿಚರ್ ಕೆಲಸವನ್ನ ಮಾಡ್ತಾ ಇತ್ತು. ಅದರಲ್ಲಿ 3 ಮೃತಪಟ್ಟಿದ್ದಾರೆ. ಮತ್ತೊಂದು ಕುಟುಂಬದ 2 ಬಿಹಾರ ಮೂಲದ 2 ಮಕ್ಕಳು, ಅನಾಮಿಕಾ ಮತ್ತು ಪರಿ. ಮತ್ತೊಂದು ಕುಟುಂಬ ಬಾಲಕೃಷ್ಣ ಮತ್ತು ಶಾಂತ, ಅದರಲ್ಲಿ ಶಾಂತ ಮೃತಪಟ್ಟಿದ್ದಾರೆ. ಮಂಗಳೂರಿನ ಗರೋಡಿ ಪ್ರದೇಶ ಏನಿದೆ, ಗರೋಡಿಯ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿ ಒಂದು ತಡೆಗೋಡೆ ಕುಸಿದು ಮನೆಯ ಮೇಲೆ ಬಿದ್ದು ಅವಘಡ ನಡೆದಿರುವಂತದ್ದು ಗಮನಿಸಬಹುದು. ಮೇಲಕ್ಕೆ ಒಂದು ಸ್ಲೈಡ್, ಅಂದ್ರೆ ದೊಡ್ಡ ಗುಡ್ಡದ ಮೇಲೆ ಮನೆಗಳಿರುವಂತದ್ದು. ಕೆಳಭಾಗದಲ್ಲಿ ಒಂದು 4 ಮನೆಗಳನ್ನು ಅವರು ಬಾಡಿಗೆ ಕೊಟ್ಟಿದ್ರು. ಮೇಲೆ ಮಣ್ಣಿನ ಪ್ರಮಾಣ ಹೆಚ್ಚಿರುವಂತದ್ದು. ಹಾಗಾಗಿ ಇಲ್ಲಿ ಒಂದು ಕಪ್ಪು ಕಲ್ಲಿನಿಂದ ಒಂದು ತಡೆಗೋಡೆಯನ್ನು ಕೂಡ ಕಟ್ಟಿದ್ರು. ಆದ್ರೆ ತಡೆಗೋಡೆ ಏಕಾಏಕಿ ಸುರಿದಂತ ಮಳೆಗೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ತುಂಬಿದಂತ ಪರಿಣಾಮವಾಗಿ ಆ ತಡೆಗೋಡೆ ಏನಿದೆ ಅದು ತಡೆಗೋಡೆ ಏಕಾಏಕಿ ಕುಸಿದಿರುವಂತದ್ದು. ಕುಸಿದು ಮನೆಯ ಮೇಲ್ಛಾವಣಿ ಮೇಲೆ ಬಿದ್ದಿದೆ. 4 ಮನೆಗಳಲ್ಲೂ ಕೂಡ ಬಾಡಿಗೆಗೆ ಇಲ್ಲಿ ಕುಟುಂಬಗಳು ವಾಸವಾಗಿತ್ತು. ಒಂದು ಮನೆಯಲ್ಲಿ ಒಂದು ಕುಟುಂಬ ಇದ್ರೆ, ಇನ್ನೊಂದು ಮನೆಯಲ್ಲಿ ವೆಸ್ಟ್ ಬೆಂಗಾಲ್ ಅಂದ್ರೆ ಬಂಗಾಳದಿಂದ ಬಂದಂತ ಇಲ್ಲಿ ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಂತ ಮಕ್ಕಳು ಮತ್ತು ಅವರ ಫ್ಯಾಮಿಲಿಯ ಜೊತೆಗೆ ಅವರು ವಾಸವಾಗಿದ್ರು. ಏಕಾಏಕಿಯಾಗಿ ಬೆಳ್ಳಂಬೆಳಿಗ್ಗೆ ಅದು ಕುಸಿದಂತ ಪರಿಣಾಮವಾಗಿ ಅವರು ನಿದ್ದೆಯ ಮಂಪರ್ನಲ್ಲಿದ್ರು ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ತಕ್ಷಣಕ್ಕೆ ಅಲ್ಲಿ ಏನು ಮಾಡ್ಲಿಕ್ಕೆ ಅವಕಾಶಗಳು ಸಿಕ್ಲಿಲ್ಲ. ಇದರಿಂದಾಗಿ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. 6 ಜನ ಒಂದು ಮನೆಯಲ್ಲಿದ್ದಂತಹ
6 ಜನರನ್ನ ಸದ್ಯಕ್ಕೆ ರಕ್ಷಣೆ ಮಾಡುವಂತದನ್ನ ಏಕೈಕ ಅಲ್ಲಿ ತಕ್ಷಣಕ್ಕೆ ನಡೆಸಿದ್ದಾರೆ. ಯಾಕಂದ್ರೆ ಇಲ್ಲಿ ಸ್ಥಳೀಯವಾಗಿ ಪೊಲೀಸ್ ಠಾಣೆ ಇದೆ, ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಗ್ನಿಶಾಮಕ ದಳ, SDRF ಮತ್ತು NDRF ನ ಟೀಮ್ ಇಲ್ಲಿಗೆ ಬಂದಿದೆ. ಇಲ್ಲಿ ಎಲ್ಲವೂ ಕೂಡ ಹಾನಿಯಾಗಿರುವಂತದನ್ನ ಕೂಡ ನೀವು ಗಮನಿಸಬಹುದು. ಆ ಬಳಿಕ ಇಷ್ಟೆಲ್ಲ ಘಟನೆ ಆದ ಬಳಿಕ ಎಲ್ಲರನ್ನ ರಕ್ಷಣೆ ಮಾಡುವಂತ ಕಾರ್ಯಾಚರಣೆಗಳನ್ನ ನಡೆಸಿದ್ರು ಕೂಡ ಇದರಲ್ಲಿ 3 ಜನ ಮೃತಪಟ್ಟಿರುವಂತದ್ದು. ಒಂದು ಅನಾಮಿಕ ಅನ್ನುವಂತ ಒಂದು 12 ವರ್ಷದ ಬಾಲಕಿ ಅನ್ನುವಂತ ಮಾಹಿತಿ ಇದೆ. ಅದರಲ್ಲಿ ಸ್ಥಳೀಯರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ಎಷ್ಟು ಗಂಟೆಗೆ ಈ ಘಟನೆ ನಡೆದಿರುವಂತದ್ದು? ಸರ್, ಇದು ಅಂದಾಜು ಒಂದು 4:30 ಗಂಟೆಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ನಾವಿಲ್ಲಿ ಇರಲಿಲ್ಲ. ನಮಗೆ ಇಲ್ಲಿ ಈ ಮನೆಯವರು ಒಂದು ಕಾಲ್ ಮಾಡಿದ್ರು ಸರ್ 4:45 ಆಗುವಾಗ. ನಾನು ತಕ್ಷಣ ಇಲ್ಲಿ ಬಂದೆ ಸರ್. ಬರುವಾಗ ನಮಗೆ ಇಲ್ಲಿ ಏನು ಕಾಣ್ತಾ ಇರಲಿಲ್ಲ ಸರ್. ನಾನು ತಕ್ಷಣ ನಾವು ಪೊಲೀಸ್ ಅವರಿಗೆಲ್ಲ ಹೇಳಿದ್ದೇವೆ ಸರ್. ಅವ್ರು ಬಂದರು ಸರ್. ಬಂದು ಅಲ್ಲಿ ಪ್ಯಾಡ್ ಸರ್ವಿಸ್ ಅದೆಲ್ಲ ಹೇಳಿದ್ರು ಸರ್. ಆದ ನಂತರ ಇಲ್ಲಿ ರೆಸ್ಕ್ಯೂ ಮಾಡಿದ್ದಾರೆ ಸರ್. 6 ಮಂದಿಯನ್ನು ಸಹ ಕಂಕನಾಡಿ ಫಾದರ್ ಮೂಲಕ ಕೊಂಡೋಗಿದ್ದಾರೆ ಸರ್. ಏನಂತ ನಮಗೆ ಸರಿ ವಿಷಯ ಗೊತ್ತಿಲ್ಲ ಸರ್. ಅದೇ ಏನಾದರೂ ಅವರಿಗೆ ಒಂದು ಹೆಲ್ಪ್ ಮಾಡಬೇಕು ಸರ್. ಎಲ್ಲ ಬಡವರಿದ್ದದ್ದು ಸರ್, ಎಲ್ಲ ಕೂಲಿ ಕಾಮಿಗೆ ಆಗಿದ್ದದ್ದು. ಅವರೆಲ್ಲ ಈಗ ಮೃತಪಟ್ಟವರೆಲ್ಲ ಎಲ್ಲಿಗೆ ಸೇರಿದವರು? ಅವರೆಲ್ಲ ಬಿಹಾರದವರು ಸರ್. ಎಲ್ಲ ಮೊದಲ ಮನೆಯವರೆಲ್ಲ ಬಿಹಾರದವರು ಸರ್. ಅದರಲ್ಲಿ 3ನೇ ಮನೆಯವರು ಸರ್ ಇಲ್ಲಿ ಅವರು UP ಅವರು ಸರ್. UP ಅವರಿಂದ ಬಂದಿದ್ದಾರೆ. ಮತ್ತೆ 2 ಮನೆಯವರು ಇಲ್ಲಿ ಅವರೇ ಲೋಕಲ್ ಅವರಾಗಿ ಇದ್ರು ಸರ್. ತುಂಬ ವರ್ಷದಿಂದ ಇಲ್ಲಿ ಇದ್ರು. 15 ವರ್ಷದಿಂದ ವಾಸ ಮಾಡ್ತಾ ಇದ್ರು ಸರ್ ಇಲ್ಲಿ. ಹೌದು ಸರ್. ಈ ಬೀಳ್ಲಿಕ್ಕೆ ಏನು ಕಾರಣ ಸರ್? ಈ ಗುಡ್ಡ ಬೀಳ್ಲಿಕ್ಕೆ ಕಾರಣ ಸರ್ ಅದೇ ಏನಂತ ಗೊತ್ತಾಗ್ಲಿಲ್ಲ. ಇಲ್ಲಿ ತಡೆಗೋಡೆ ತುಂಬ ಗಟ್ಟಿ ಇತ್ತು ಸರ್. ಅದು 15 ವರ್ಷದಿಂದ ಏನಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಮಳೆ ಅಷ್ಟು ಜೋರಾಗಿ ಏನು ಬರಲಿಲ್ಲ ಸರ್. ಆದರೆ ಸಹ ಪ್ರಕೃತಿ ವಿಕೋಪ ನಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಬೋದು. ಅಷ್ಟೇ ಒಂದು ಹೇಳ್ಬೋದಾದ ಹೇಗೆ ಬಿದ್ದದ ಅಂತ ಹೇಳಲಿಕ್ಕೆ ಆಗ್ಲಿಕ್ಕೆ. ಈಗ ಮೃತಪಟ್ಟವರು ಸಣ್ಣ ಸಣ್ಣ ಮಕ್ಕಳ ಸರ್? ಏನು? ಹೌದು ಸರ್, ಅದೇ ಮೃತಪಟ್ಟವ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಸರ್. ಎಲ್ಲ ರೆಸ್ಕ್ಯೂ ಮಾಡಿದ್ದಾರೆ, ಅಲ್ಲಿ ಕೊಂಡೋಗಿದ್ದಾರೆ ಸರ್. ಏನಾದರೂ ಮಾಹಿತಿ ಇದ್ರೆ ಮತ್ತೆ ನೋಡ್ಬೇಕು ಸರ್, ಗೊತ್ತಿಲ್ಲ. ಕಾರ್ಯಾಚರಣೆ ಹೇಗೆ ಸರ್? ಎಷ್ಟು ಗಂಟೆಗೆ ಸ್ಟಾರ್ಟ್ ಆಯಿತು? ಯಾರೆಲ್ಲ ಬಂದಿದ್ರು? ಕಾರ್ಯಾಚರಣೆ ಒಂದು 5:30 6 ಗಂಟೆ ಒಳಗೆ ಬಂದಿದ್ದಾರೆ ಸರ್. ಎಲ್ಲ ಬಂದಿದ್ದಾರೆ. ಬಂದು ಎಲ್ಲ ಆಂಬ್ಯುಲೆನ್ಸ್ ಎಲ್ಲ ಬಂದಿದ್ದಾರೆ. ಪ್ಯಾಡ್ ಸರ್ವಿಸ್ ಸಹ ಬಂದಿದ್ದಾರೆ ಸರ್. ಎಲ್ಲ ಕಾರ್ಯಾಚರಣೆ ಮಾಡಿದ್ದಾರೆ ಸರ್. ಎಲ್ಲ ತೆಗೆದೆಲ್ಲ ರೆಸ್ಕ್ಯೂ ಮಾಡಿದ್ದಾರೆ. ಆದರೆ ಏನು ಮಾಡೋದು ಸರ್, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಅಲ್ಲಿ ಆಸ್ಪತ್ರೆಯಲ್ಲಿ ಇರುವವರ ಸ್ಥಿತಿ ಹೇಗಿದೆ ಅಂತ? ಅದೇ ಸರ್, ಗಂಭೀರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಏನು ನಮಗೆ ಮಾಹಿತಿ ಇಲ್ಲ ಸರ್. ನಾವು ಇಲ್ಲಿ ತಕ್ಷಣ ಬರುವಾಗ ಅದೇ ಏನು ಕಾಣ್ತಾ ಇರಲಿಲ್ಲ. ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ಸರ್. ಮತ್ತೆ ಒಳಗೆ ಒಂದು ಸೈಡ್ ಫುಲ್ ಇದಾದ್ಮೇಲೆ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ ನಮಗೆ. ಹಾಗಾಗಿ ಪ್ಯಾಡ್ ಸರ್ವಿಸ್ ಸಹ ನೀವು ಒಳಗಡೆ ಬರಬೇಡಿ, ನಾವು ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರು ಸರ್. ಮೃತಪಟ್ಟ 3 ಜನ ಕೂಡ ಅವರಿಬ್ಬರು ಬಿಹಾರದವರಂತ ಸರ್. ಮತ್ತೆ ಒಬ್ಬರು ಅವ್ರದ್ದು ನೆಟ್ ಪ್ಲೇಸ್ ಇಲ್ಲೇ ಇದ್ರು, ಅವರು ರೆಂಟಲ್ಲಿ ಇಲ್ಲಿ ಅಂತ. ಸರಿ, ನಮಗೆ ಅಷ್ಟು ಮಾಹಿತಿ ಇಲ್ಲ ಸರ್. ಇದಿಷ್ಟೀಗ ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಇದ್ದಂಥವ್ರು ಮತ್ತು ಇಲ್ಲಿ ಸ್ಥಳೀಯವಾಗಿ ಇಲ್ಲಿ ಬಾಡಿಗೆಗೆ ಇದ್ದಂಥವ್ರು ಹೇಳ್ತಾ ಇರುವಂತ ಮತ್ತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.